ಲಕ್ಷ್ಮೀ ನಿವಾಸ ಕುಟುಂಬದಲ್ಲಿ ಮೀಟ್ ಮಾಡಿ ನಮ್ಮ ವೀಣಾ, ಸಂತೋಷ್, ನಮ್ಮ ಅಪ್ಪ ಶ್ರೀನಿವಾಸ್, ನಾನು ಭಾವನಾ ಮತ್ತೆ ವೆಂಕಿ. ನೀವು ಸೀರಿಯಲ್ ನೋಡಿದಾಗ ನಮ್ದೆಲ್ಲಾರ್ದು ಕನೆಕ್ಷನ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಏನು ಹೇಳಬೇಕು ಅಂದರೆ, ಇವತ್ತು ಸೀರಿಯಲಲ್ಲಿ ತುಂಬ ಸೀರಿಯಸ್ಸು ಲೆಕ್ಕ ಇಡೋವಂಥ ಮನುಷ್ಯ ಅಂದರೆ ನಮ್ಮ ಅಣ್ಣ ಸಂತೋಷು. ಬಟ್ ಆದರೆ ಆ್ಯಕ್ಷನ್ ಕಟ್ ಅಂದಿದ ತಕ್ಷಣ ಒಂದು ನಗ್ಸೋ ಅಂತ ಡೈಲಾಗ್ ಬರಲಿಲ್ಲ ಅಂದರೆ ನಮಗೆಲ್ಲರಿಗೂ ನೆಮ್ಮದಿನೇ ಇಲ್ಲ. ಸೊ ಕಟ್ ಅಂದಿದ ತಕ್ಷಣ ನಾವೆಲ್ಲರೂ ನೋಡ್ತಾ ಇರ್ತೀವಿ, ಮಧು ಅವ್ರನ್ನ, ಸಂತೋಷ್ ಅವ್ರನ್ನ ನೋಡ್ತಾ ಇರ್ತೀವಿ, ಕಾಯ್ತಾ ಇರ್ತೀವಿ. ಇವಾಗೇನೋ ಒಂದು ಲೈನ್ ಹೇಳ್ತಾರೆ, ಈಗೇನೋ ಒಂದು ಹೇಳ್ತಾರೆ ಅಂತ. ಸೊ ತುಂಬಾನೇ ನಗಿಸ್ತಾರೆ ನಮ್ಮ ಅಣ್ಣ ಸಂತೋಷ್. ನಿಮ್ಗೇನಾದ್ರೂ ಹೇಳೋದಿದ್ಯಾ? ಅದೊಂದು ಸಿಗ್ನೇಚರ್ ಇದೆ, ಬಹಳ ಅದ್ಭುತವಾಗಿದೆ. ಅದು ಎಲ್ಲರಿಗೂ ಖುಷಿ ಆಗುತ್ತೆ. ಮತ್ತೆ ಎಲ್ಲ ಆತ್ಮೀಯ ಬಂಧು ಬಳಗ ಎಲ್ಲರೂ ಸೇರಿ ಈ ಅದ್ಭುತವನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ಈ ತರ ನೋಡ್ತಾ ಇರೋದ್ರಿಂದ ಸಾಕು. ಶ್ರೀನಿವಾಸಪ್ಪ ನೀವೇ ಹೇಳ್ಬೇಕು. ಶ್ರೀನಿವಾಸಪ್ಪ ನೀವೇ ಹೇಳಿ. ಸೀನಪ್ಪ ಹೇಳಿ. ಶ್ರೀನಿವಾಸ್ ಇವ್ರ ಹೆಸರು, ನಾವು ಸೀನಪ್ಪ ಅಂತ ಮಕ್ಕಳು ಇವರು ನನ್ನ ಮಗ, ನನ್ನ ಮಗಳು, ಸೊಸೆ, ನನ್ನ ಸಾಕು ಮಗ. ಸೆಟ್ಟಲ್ಲಿ ನಮ್ಮ ಪಾತ್ರವಾಗಿರ್ತೀವಿ. ಭಾವನಾ ಹೇಳಿದಾಗೆ ಕಟ್ ಅಂತ ಹೇಳಿದ ತಕ್ಷಣ ನಾವೆಲ್ಲ ಥಟ್ ಅಂತ ನಗ್ಬಿಡ್ಬೇಕು. ಹಾಗೆ ಒಂಥರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳು. ಬಹುಶಃ ನಾನು ಎಲ್ಲರೂ ಈ ಧಾರಾವಾಹಿಲಿ ಇರೋದು ಒಂದು ಬಹಳ ನನಗೆ ಖುಷಿಯಾಗೋ ವಿಷಯ ಅಂದರೆ, ಯಾರು ಹೊಸಬರಿಲ್ಲ, ಮಕ್ಕಳ ಸಮೇತ ನನ್ನ ಮೊಮ್ಮಕ್ಕಳು ಪಾತ್ರ ಮಾಡೋರು ಸಹ ಒಂದಷ್ಟು ನಾಟಕ ಅಂತೆ, ಯಾವುದೋ ರಿಯಾಲಿಟಿ ಶೋ ಅಂತೆ ಮಾಡಿಕೊಂಡು ಅನುಭವ ಗಳಿಸ್ಕೊಂಡು ಬಂದಿರೋದು. ಇವ್ರುಗಳಂತೂ ಒಂಥರ ಟಿ ವಿ ಸೀರಿಯಲ್ನ ಬಹುಶಃ ಒಂದು 15-20-25 ವರ್ಷ ಅನುಭವ ಇರುವಂಥವ್ರು ಇದ್ದಾರೆ. ಅದು ನಮಗೆ ಅನ್ನಿಸ್ತಿಲ್ಲ ಅಂತ ಅಂದರೆ, ಆಫ್ ದ ಕ್ಯಾಮ್ರಾ ಅದು ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಆಲ್ಸೋ ಇಟ್ ಇಸ್ ವಿಸಿಬಲ್. ಎವಿಡೆನ್ಸ್ ಗೊತ್ತಾಗ್ಬಿಡುತ್ತೆ. ನಮಗೆ ಕೊಟ್ಟಿರೋ ಮಾತು ಹೇಳ್ಬೋದು, ಅವ್ರಿಗೆ ಕೊಟ್ಟಿರೋ ಮಾತು ಹೇಳ್ಬೋದು. ಅದನ್ನ ಮೀರಿ ಏನೋ ನಡೆಯುತ್ತಲ್ಲ ಅಭಿನಯ ಮಾಡುವಾಗ, ಅದು ಆಗಲ್ಲ. ಇಲ್ಲಿ ಆ ಥರ ಆಗ್ತಾ ಇರೋದು ನನಗೆ ಬಹಳ ಖುಷಿ ವಿಷಯ. ಹೌದು, ದಟ್ಸ್ ವೆರಿ ಟ್ರೂ. ಎಲ್ಲರಲ್ಲ ಒಂದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಇರುತ್ತಲ್ಲ ಕಥೆಯಲ್ಲಿ. ಹೌದು, ನಿಜ. ಕಥೆಯಲ್ಲಿ ನಮ್ಮೆಲ್ಲಾರ್ದು ಒಂದೊಂದು ಲೇಯರ್ ಇದೆ. ಈ ಫ್ಯಾಮಿಲಿ ಅಂತ ಬಂದಾಗ ಒಂದು ಲೇಯರ್ ಇದೆ, ಒಂದು ಇಮೋಷನ್ ಇದೆ. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಅದೆಲ್ಲ ನಮಗೆ ಕಥೆಯಲ್ಲಿ ಮಾತ್ರ. ಅದನ್ನ ನಾವು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ರೆ ನಾವು ಆಕ್ಚುಲಿ ಎಷ್ಟು ಕ್ಲೋಸ್ ಆಗಿದೀವಿ ಅಂದ್ರೆ ನಾವೇ ಆಕ್ಚುಲಿ ಒಂದು ಫ್ಯಾಮಿಲಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಆ ಮನೆ ಬಿಟ್ರೆ ನೆಕ್ಸ್ಟ್ ಈ ಮನೆಗೆ ಬರ್ತೀವಿ ಅನ್ನೋದು ಇರುತ್ತೆ ಅಷ್ಟೇ. ಶೂಟಿಂಗ್ ಬರ್ತೀವಿ ಅಂತ ಏನಿರಲ್ಲ. ಹೌದು, ನಮ್ ಸ್ವಂತ ಮನೆ ಬಿಟ್ಟು ಈ ಮನೆಗೆ ಬರ್ತಾ ಇದೀವಿ ಅನ್ನೋ ಒಂದು ಫೀಲಿಂಗ್ ಇದೆ. ಎಲ್ಲರೂ ಅಷ್ಟು ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್. ಇನ್ನೂ ಒಂದು ಮಜವಾದ ವಿಷಯ ಅಂದ್ರೆ, ನಮ್ಮ ವೀಣಾ ಅವರು, ನಾವ್ ಅವ್ರನ್ನ ಹೆಡ್ಲೈನ್ ವೀಣಾ ಅಂತ ಕರಿಬೋದು. ಥ್ರೂ ಔಟ್ ದ ಡೇ ಫೋನಲ್ಲಿ ಕೂತ್ಕೊಂಡು ಹೆಡ್ಲೈನ್ಸೇ ಓದ್ತಾ ಇರ್ತಾರೆ. ಇವತ್ತು ಏನಾಯ್ತಂದ್ರೆ, ಹೈಕೋರ್ಟ್ ಒಂದು ಆರ್ಡರ್ ಪಾಸ್ ಮಾಡಾಯ್ತು. ಇವತ್ತು ಏನಾಯ್ತಂದ್ರೆ, ನಾಳೆ ಒಂದು ಬಂದ್ ಡಿಕ್ಲೇರ್ ಆಯ್ತು. ನಾಳೆ ಏನಾಯ್ತು ಅಂದ್ರೆ, ಯಾವ್ದೋ ಮಿನಿಸ್ಟರು ಏನೋ ಹಿಂಗೆ ಅಂತ ಹೇಳ್ಬಿಟ್ರು. ಸೊ ಕಾನ್ಸ್ಟೆಂಟ್ 24 hours ನಾವು ವೀಣಾ ಜೊತೆ ಇದ್ರೆ ಹೆಡ್ಲೈನ್ ವೀಣಾ ಅಂತಾನೆ ಆಗೋದು. ನಿಮ್ದೇನಾದ್ರೂ ಇದೆಯಾ ಹೇಳಕ್ಕೆ? ಅಂತ ನಾನು ಏನ್ ಮಾಡ್ತೀನಿ ಅಂದ್ರೆ, ಅವ್ರಿಗೆ ಏನ್ ಗೊತ್ತಾ, ಹಿಂಗಾಯ್ತಂತೆ ಅಂತ ಹೇಳಲ್ಲ. ನಾನೇನ್ ಮಾಡ್ತೀನಿ ಅನ್ಸಿ ಹಿಂಗ್ ಹೇಳ್ತೀನಿ ಅವ್ರಿಗೆ ಮೊಬೈಲ್. ಸೊ ಅದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈಗ ಅವರು ಹೆಡ್ಲೈನ್ಸ್ ವೀಣಾ ಅನ್ನೋ ರೇಟ್ ಹೋಗಿದೆ. ಹೌದು ಅಫ್ಕೋರ್ಸ್. ಅಂಡ್ ಐ ಥಿಂಕ್ ನಮ್ಮ ಒಂದು ಶೂಟಿಂಗ್ ಅಟ್ಮಾಸ್ಫಿಯರ್ ಎನ್ವೈರನ್ಮೆಂಟ್ ಹೇಗಿದೆ ಅಂದ್ರೆ, ನಾವೆಲ್ಲರೂ ಒಬ್ರೊಬ್ರು ಕಾಲ್ ಎಳಿತಾ ಇರ್ತೀವಿ, ಮಜಾ ಮಾಡ್ತಾ ಇರ್ತೀವಿ. ಒಂದು ಶಾರ್ಟ್ ಚೆನ್ನಾಗಿತ್ತು ಅಂದಾಗ ಎಲ್ಲರೂ ಸೇರ್ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತೀವಿ. ಬಿಹೈಂಡ್ ದ ಸೀನ್ಸ್ ಅಂತಾರಲ್ಲ, ಅದು ನಿಜವಾಗ್ಲೂ ನಾವು ಇಷ್ಟು ಜನ ಆರ್ಟಿಸ್ಟ್ ಶೂಟ್ ಮಾಡಿದಾಗ ಎಷ್ಟು ಮಜವಾಗಿರುತ್ತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಕ್ಕೂ ಆಗಲ್ಲ. ಎಲ್ಲಾರು ಒಂದೊಂದು ಯುನೀಕ್ ಕ್ಯಾರೆಕ್ಟರ್. ನಮ್ಮ ದಿವ್ಯಾ ಆಗಿರ್ಬೋದು, ಅಜಯ್ ರಾವ್ ಆಗಿರ್ಬೋದು, ಡ್ಯಾಡ್ ಮಾಮ್ ಕ್ಯಾರೆಕ್ಟರ್ ಆಗಿರ್ಬೋದು, ನಮ್ಮ ಮಹಾಲಕ್ಷ್ಮಿ, ಲಕ್ಷ್ಮಿ ಹೆಗ್ಡೆ, ಮಧು ಹೆಗ್ಡೆ, ವೆಂಕಿ, ಎಲ್ಲಾರ್ದು. ಚಂದನ, ನಮ್ಮ ಚಂದನ ಕಾಲಂತೂ ಎಳ್ದು ಇಷ್ಟ ಆಗ್ಬಿಟ್ಟಿದೆ ಪಾಪ. ಈ ಪಾತ್ರಗಳು ಒಂದು ಗುಡ್ಡ ಇದೆ ಅನ್ನುವಂತಹ ಪಾತ್ರ ಅಂತ ಏನಿಲ್ಲ, ಎಲ್ರಿಗೂ ಅದರದ್ದೇ ಆದ ಪ್ರೀತಿ.
ವೆರೈಟಿ ಇದೆ. ಜೊತೆಗೆ ಹೇಳ್ದಂಗೆ ಪಾತ್ರಗಳು ಆ ಚೆಲ್ಲಾಗೋ ಕಾರಣನೇ ಅಂದ್ರೆ ಅದಕ್ಕೊಂದು ಒಳ್ಳೆ ಮನಸ್ಸಿದೆ, ಎಲ್ರಿಗೊಂದು ಒಳ್ಳೆ ಅನುಭವಗಳಿದೆ, ಒಳ್ಳೆ ಮನಸ್ಸಿದೆ, ಅದ್ಭುತವಾಗಿ ಮನಸ್ಸು ಇರೋದ್ರಿಂದ ನಾವು ಕನೆಕ್ಟ್ ಆಗಿದೀವಿ. ಸೊ ಒಂದ್ ಒಳ್ಳೆ ಕುಟುಂಬ ಅದು ಬ್ಯೂಟಿಫುಲ್ ಆಗಿದೆ ಪಾತ್ರ. ಓಕೆ, ಬಟ್ ಒಂದ್ ಒಳ್ಳೆ ಮನಸ್ಸುಗಳು ಸೇರಿ ಇಡೀ ಕುಟುಂಬ ಎತ್ಕೊಂಡು ಸ್ಕ್ರೀನ್ ಮೇಲೆ ಕಾಣುತ್ತೆ. ಹೌದು, ಅದು- ಈ ಕೆಮಿಸ್ಟ್ರಿ ನಿಮಗೆ ಈ ಫ್ಯಾಮಿಲಿ ಅನ್ನೋ ಕೆಮಿಸ್ಟ್ರಿ ನಮಗೆ ಬರೀ ಹೀರೋ ಹೀರೋಯಿನ್ ಅಲ್ಲ, ಫ್ಯಾಮಿಲಿದು ಒಂದು ಕೆಮಿಸ್ಟ್ರಿ ಇರುತ್ತೆ. ಆ ಕೆಮಿಸ್ಟ್ರಿ ನೀವು ಲಕ್ಷ್ಮೀ ನಿವಾಸ 16ನೇ ಜನವರಿಯಿಂದ ನೋಡಬಹುದು. ದಯವಿಟ್ಟು ನೋಡಿ ಹೇಗಿದೆ ಅಂತ ನಮ್ಗೆಲ್ಲರಿಗೂ ನಮ್ಮ ಸೋಷಿಯಲ್ ಮೀಡಿಯಾನಲ್ಲಿ ಮೆಸೇಜ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ವಿ ಆಲ್ ಹೋಪ್ ದಟ್ ಯು ರಿಯಲಿ ಲೈಕ್ ದ ಸ್ಟೋರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ಗೆ ಈ ಕುಟುಂಬದ ಆಶೀರ್ವಾದ ಸದಾ ಇರ್ಲಿ. ಕೊನೆ dialogue. ಮೇಲಿರ್ಲಿ. ಬರುವ ಮಂಗಳವಾರ 16ನೇ ತಾರೀಕು ರಾತ್ರಿ 8 ಗಂಟೆಗೆ ಜಿ ಕನ್ನಡ ವಾಹಿನಿಯಲ್ಲಿ ಲಕ್ಷ್ಮೀ ನಿವಾಸ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್. Thank you, News First. Thank you.